ಹಲೋ. ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ 32 ಗುಂಟೆ ಸ್ನೇಹಿತರೆ. 2 ಎಕರೆ 32 ಗುಂಟೆ ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ನಮಗೆ ತುಂಬ ಚೆನ್ನಾಗಿದೆ. ರನ್ನಿಂಗ್ ಕಲ್ಟಿವೇಷನ್ ಅಂದರೆ ವ್ಯವಸಾಯ ಮಾಡ್ತಾ ಇರುವಂತಹ ಒಂದು ಭೂಮಿ. ಇದರಲ್ಲಿ ನಮಗೆ ಒಂದು ಬೋರ್ ಇದೆ ಸ್ನೇಹಿತರೆ. ಇವರು ವ್ಯವಸಾಯ ಮಾಡ್ತಾಯಿದ್ದಾರೆ. ಇದರಲ್ಲಿ ನಮಗೊಂದು ಬೋರ್ ಇದೆ. ಸುತ್ತಮುತ್ತ ಒಳ್ಳೆ ತೋಟ ಮಾಡಿದ್ದಾರೆ. ತೋಟಗಳನ್ನ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ನಾವು ಕೂಡ ಈ ಭೂಮಿನ ಒಂದು ಹಂತದಲ್ಲಿ ಒಳ್ಳೆ ತೋಟ ಬೇಕಾದ್ರೂ ಮಾಡ್ಬೋದು, ವ್ಯವಸಾಯನೂ ಮಾಡ್ಬೋದು. ಯಾಕೆಂದರೆ ಮಣ್ಣು ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ಸುತ್ತಮುತ್ತ ಎಲ್ಲ ವ್ಯವಸಾಯ ಮಾಡ್ತಾಯಿದ್ದಾರೆ. ನಾವು ಹೇಳೋದು ಯಾವಾಗಲೂ ಅಷ್ಟೇ, ನಮಗೆ ಭೂಮಿ ಕ್ಲಿಯರ್ ಆಗಿದೆಯಾ, ಭೂಮಿಗೆ ದಾರಿ ಇದೆಯಾ, ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆಯಾ, ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ಅಂಶಗಳು ಯಾವಲ್ಲೂ ಪ್ರತಿಯೊಂದು ನಮಗೆ ಕ್ಲಿಯರಾಗಿದ್ದರೆ ಸಾಕು. ಭೂಮಿ ಹೇಗಿದ್ರೆ ನಮಗೆ ಎಷ್ಟೋ ಜನ ವಾಸ್ತು ಇದು ನೀರಿಲ್ಲ ಅಂತಂದರೆ ಭೂಮಿ ವ್ಯರ್ಥ. ಹಾಗೆ ನಾವು ಭೂಮಿ ಹೇಗಿದೆ ಅಂತಲ್ಲ, ನಮಗಿದು ಕ್ಲಿಯರಾಗಿದೆ ಬಿಡಿ, ಉದ್ದಕ್ಕೂ ತುಂಬ ಚೆನ್ನಾಗಿದೆ. ವ್ಯವಸಾಯಕ್ಕೆ ಅಕ್ಕಪಕ್ಕ ಎಲ್ಲ ತೋಟ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಇವರು ಪರ್ ಎಕರ್ ಬಂದು 35 ಲ್ಯಾಕ್ ಹೇಳ್ತಾರೆ. 1 ಎಕರೆಗೆ 35 ಲಕ್ಷ ಅಂತ ಹೇಳ್ತಾಯಿದ್ದಾರೆ. ನಾವು ಅವ್ರು ಏನು ಹೇಳಿದಾರೆ ಅನ್ನೋ ಮಾತು ಬೇಡ ಸ್ನೇಹಿತರೆ. ನಾವು ಎದುರುಗಡೆ ಕೂತ್ಕೊಂಡು ಮಾತಾಡೋಣ, ಒಂದು ಅಂದಾಜಲ್ಲಿ ಏನಾಗಬಹುದು ಮಾತಾಡಿ ವ್ಯವಸ್ಥೆ ಮಾಡೋಣ. ನಮ್ಮ ಬಜೆಟ್ ಏನಿರೋದಕ್ಕೆ ಕ್ಲಿಯರ್ ಮಾಡೋಣ. ಈಗ ಕೆಲವ್ರಿಗೆ ನನಗೆ 2 ಎಕರೆ 32 ಗುಂಟೆ ಸಾಲಲ್ಲ, ಒಂದು 5 ಎಕರೆ ಬೇಕಾಯಿತು, 6 ಎಕರೆ ಬೇಕಾಯಿತು ಅನ್ನೋರಿಗೆ ಇದ್ರ ಪಕ್ಕದಲ್ಲೂ ಕೂಡ ಒಂದು 2 ಎಕರೆ ಇದೆ ಸ್ನೇಹಿತರೆ. ಅವರು ಬಾಳೆ ಹಾಕಿದ್ದಾರೆ, ಅವ್ರಿಗೆ ದಾರಿ ಇಲ್ಲ. ನಾವು ಇದನ್ನು ತಗೊಂಡ್ರೆ ಅದನ್ನು ಸ್ವಲ್ಪ ಇದಕ್ಕಿಂತ ಕಡಿಮೆ ಬೆಲೆಗೆ ಮಾಡ್ಕೋಬೋದು. ಯಾಕೆಂದ್ರೆ ದಾರಿ ಇಲ್ಲದಿರೋದ್ರಿಂದ ಇದರ ಅಟ್ಯಾಚ್ಮೆಂಟೇ ಇದೆ. ತಾವು ನೋಡ್ತಾ ಇದ್ರಲ್ಲಿ ಗ್ರೀನ್ ಕಾಣ್ತಿದೆ, ತೆಗೆದು ಮಾಡಿದಿಂದ ಈ ಕಡೆಗೆ ಇದೇ 2 ಎಕರೆ, ಅದು ಕೂಡ ರನ್ನಿಂಗ್ ಕಲ್ಟಿವೇಷನ್. ಇದ್ರ ಅಟ್ಯಾಚ್ಮೆಂಟ್ ಇರೋದ್ರಿಂದ ನಾವು ಅದನ್ನು ಕೂಡ ನಾವು ತಗೋಬಹುದು. ನಮಗೆ ಅಲ್ಲಿಗೆ 5 ಎಕರೆ 32 ಗುಂಟೆ ಆಗುತ್ತೆ ಸ್ನೇಹಿತರೆ. 4 ಎಕರೆ 32 ಗುಂಟೆ ಐತೆ ನೋಡಿ. ಎಲ್ಲ ರೀತಿಯಲ್ಲೂ ಅನುಕೂಲವಾಗಿದೆ. ಇದು ಬೆಂಗಳೂರಿಗೆ 145 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 145 ಆಗುತ್ತೆ. ಮೈಸೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ. ನೋಡಿ ಹೆಚ್ಚು ಹಸಿರಾಗಿ ಹೆಂಗೆ ಕಾಣ್ತಾಯಿದೆ ಬೆಳೆಗಳು ಹಾಕಿರೋದು. ನಿಜವಲ್ಲೂ ಎದ್ದು ಕಾಣೋ ಮಟ್ಟಿಗಿದೆ ನಿಜ ತೋಟ. ಇದು ಒಳಗಡೆ ಇರಬಹುದು, ನಾನು ಇಲ್ಲ ಅಂತನಲ್ಲ, ಆದರೆ ದಾರಿ ಕ್ಲಿಯರಾಗಿದೆ. ಗೌರ್ಮೆಂಟ್ ದಾರಿ, ಇಲ್ಲಿ ಯಾವುದೇ ಕೂಡ ಒಬ್ಬರು ಜಮೀನು ಮೇಲೆ ಹೋಗುವಂತಹ ದಾರಿ ಅಂತೂ ಅಲ್ಲ. ರೈತರು ಒಪ್ಪಿಗೆ ಮೇಲೆ ಬಿಟ್ಕೊಂಡಿರುವಂತಹ ದಾರಿ ಅಲ್ಲವೇ ಅಲ್ಲ. ಆದರೆ ಎಲ್ಲ ಕೂಡ ನಮಗಿದು ಕ್ಲಿಯರಾಗಿದೆ. ಅಷ್ಟು ತುಂಬ ಚೆನ್ನಾಗಿದೆ. ನಾವು ಈ ಥರ ಭೂಮಿಗಳನ್ನ ನೇರ ಓನರ್ಗಳ ಹತ್ರ ಕೂತ್ಕೊಂಡು ಮಾತಾಡೋಣ. ನಾವು ಯಾವಾಗಲೂ ಒಂದನ್ನು ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು ಸ್ನೇಹಿತರೆ. ಯಾವಾಗಲೂ ನೀರಿದೆಯಾ, ನಮಗೆಲ್ಲ ಕ್ಲಿಯರಾಗಿದೆಯಾ, ಅದು ಮುಖ್ಯ. ನಮಗೆ ಇನ್ನೊಬ್ರು ಏನು ಮಾಡ್ಕೊಂಡಿದ್ದಾರೆ, ಏನು ಅಂದ್ಕೊಂಡಿದ್ದಾರೆ ಅನ್ನೋದಲ್ಲ. ನಮಗೆ ನೀರು ಚೆನ್ನಾಗಿರಬೇಕು, ವಾತಾವರಣ ಚೆನ್ನಾಗಿರಬೇಕು, ನಮ್ಮ ವ್ಯವಸಾಯಕ್ಕೆ ಇದಾಗಿರಬೇಕು. ವಿಲೇಜ್ಗಳು ಅಷ್ಟೇ ಸ್ವಲ್ಪ ಇಲ್ಲಿ ನೀರೇ ಇದ್ದಾವೆ, ಲೇಬರ್ಗಳಿಗೆ ಯೋಚನೆ ಇಲ್ಲ. ನಾವು ಇವತ್ತು ವ್ಯವಸಾಯ ಮಾಡಲಿಕ್ಕೆ ಸುಮಾರು ಕಡೆ ಲೇಬರ್ಗಳ ಪ್ರಾಬ್ಲಮ್ ಇದೆ. ನಮ್ಮ ಈ ಕಡೆ ಲೇಬರ್ ಪ್ರಾಬ್ಲಮ್ ಇಲ್ಲ. ತಾವು ನೋಡ್ತಾ ಇದ್ದೀರಾ, ಸುತ್ತಮುತ್ತ ಒಳ್ಳೆ ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಯಾವಾಗಲೂ ಅಷ್ಟೇ ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಿರೋ ಜಾಗದಲ್ಲಿ ನಮಗೆ ಲೇಬರ್ಗಳಿಗೆ ತೊಂದರೆ ಇಲ್ಲ ಅನ್ನೋದೊಂದು ಗೊತ್ತಾಗುತ್ತೆ. ನೀರಿನ ಅಂಶ ಚೆನ್ನಾಗಿರೋದ್ರಿಂದ ನಾವಿಲ್ಲಿ ಒಳ್ಳೆಯ ಅದ್ಭುತವಾದ ತೋಟ ಮಾಡ್ಬೋದು. ನಾನು ಯಾವಾಗಲೂ ಸುತ್ತ ಯಾತಕ್ಕೆ ವೀಡಿಯೋ ಮಾಡ್ತೀನಿ ಅಂತಂದರೆ, ಸುತ್ತಮುತ್ತ ಏನು ಮಾಡಿದ್ದಾರೆ, ಏನು ಮಾಡ್ತಾಯಿದ್ದಾರೆ, ನಾವಿಲ್ಲಿ ಏನು ಮಾಡಬಹುದು, ಯಾವ ಥರ ತೋಟ ಮಾಡ್ಬೋದು. ನಾವು ಅಡಿಕೆ ತೆಂಗು ಹಾಕೊಳ್ಳೋಣ, ಇಲ್ಲ ಹಣ್ಣುಗಳ ಗಿಡಗಳು ಹಾಕೊಳ್ಳೋಣ, ಒಂದಲ್ಲ ಒಂದು ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಕಾನ್ಸೆಪ್ಟ್ ಇದ್ದೇ ಇರುತ್ತೆ. ಆ ಥರದಲ್ಲಿ ಇಲ್ಲಿ ವ್ಯವಸಾಯ ಮಾಡ್ಕೊಂಡು ನಾವು ಮುಂದೆ ಹೋಗಬಹುದು. ನಮಗೆ ಇಲ್ಲಿ ನೀವು ಯಾವ ಥರದ ಬೆಳೆ ಹಾಕ್ತೀರಿ ಹೇಳಿ, ಅಡಿಕೆ, ತೆಂಗು, ಮಾವು, ದಾಳಿಂಬೆ, ಕಿವಿಹಣ್ಣು, ನಮ್ಗೆ ಬೇಕಾದ ಥರದ್ದು ಇದಾಕಿ. ಯಾಕೆಂದರೆ ಮಣ್ಣು ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ಪ್ರತಿಯೊಂದು ಕೂಡ ನಮಗೆ
ಹಿತವಾಗಿದೆ ಸ್ನೇಹಿತರೆ. ಅದರಿಂದ ನಮಗಿಲ್ಲಿ ಒಳ್ಳೆಯ ವ್ಯವಸಾಯ ಮಾಡಲಿಕ್ಕೆ ಜಾಗ ಸುಪೀರಿಯರ್. ಸ್ನೇಹಿತರೆ ಇವತ್ತೆಲ್ಲ ನೋಡ್ತಾ ಇದ್ವಿ. ಇವತ್ತು ಯಾವುದೇ ಪೇಪರ್ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬ ಜಾಸ್ತಿ ಆಯ್ತಾನೆ ಇದ್ದಾವೆ. ಯಾರೇ ಸಡನ್ಲಿ ಹೋದ್ರು ಶುಗರು ಬಿ ಪಿ ಅಂತ ಹೇಳೇ ಬಿಡ್ತಾರೆ. ನಾವು ಈ ಪ್ರತಿಯೊಂದು ಕಾಯಿಲೆಯಿಂದಲೂ ನಾವು ದೂರ ಇರಬೇಕು ಅಂತಂದರೆ ಆಲ್ಮೋಸ್ಟ್ ನಾವು ಜಮೀನುಗಳಲ್ಲಿ ಸ್ವಲ್ಪ ವರ್ಕ್ ಮಾಡಿದ್ರೆ ಸಾಕು, ನಮ್ಮ ಆರೋಗ್ಯ ಪರಿಸ್ಥಿತಿ ಸ್ವಲ್ಪ ಒಂದು ಮಟ್ಟಕ್ಕೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ಲ್ಯಾಂಡ್ ತಲುಪುತ್ತೆ ಸ್ನೇಹಿತರೆ. ನಮಗೂ ಕೂಡ ತುಂಬ ಸಹಾಯ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.